SSLC ಪರೀಕ್ಷೆಯನ್ನು ಬರೆದಂಥ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತ ಒಂದು ಅಪ್ಡೇಟ್ ಇದು. ಸೊ ಈಗಾಗಲೇ ನೀವು SSLC ಪರೀಕ್ಷೆಯನ್ನು ಬರೆದಿದ್ದೀರಾ. ಸೊ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಗ್ರೇಸ್ ಮಾರ್ಕ್ಸ್ ಸಂಬಂಧಪಟ್ಟ ಹಾಗೆ, ಸೊ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಸೊ ಈ ವರ್ಷ ಏನೆಲ್ಲ ಮಾಡಿದ್ದಾರೆ, ಸೊ ಯಾವ ಹೊಸ ರೂಲ್ಸನ್ನು ಮಾಡಿರುವಂಥದ್ದು ಈ ವರ್ಷ ಅನ್ನಲಿಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಕ್ಷಿಪ್ತವಾದಂಥ ಸುದ್ದಿಗಳು ಬರ್ತಾ ಇದೆ. ಕ್ವಿಕ್ಕಾಗಿ ಹೇಳಿ ಮುಗಿಸ್ಬಿಡ್ತೀನಿ ನಾನು. ಸೊ SSLC ಪರೀಕ್ಷೆ ಪಾಸ್ ಆಗಬೇಕಿದ್ರೆ ಇಷ್ಟೇ ಅಂಕ ಸಾಕು ಅಂತ ಹೇಳಿದ್ದಾರೆ. ಸೊ ಈ ವರ್ಷ ಯಾವುದೇ ರೀತಿಯ ಗ್ರೇಸ್ ಅಂಕಗಳನ್ನು ನೀಡೋದಿಲ್ಲ ಅಂತಕ್ಕಂಥದ್ದು ಎಜುಕೇಷನ್ ಮಿನಿಸ್ಟರ್ ಹೇಳಿದ್ದಾರೆ. ನೋಡೋಣ, ಕ್ವಿಕ್ಕಾಗಿ ಎಲ್ಲವನ್ನ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಮುಗಿಸ್ಬಿಡ್ತೀನಿ ಒಂದು ಕಡೆಯಿಂದ. ಈಗ ರಾಜ್ಯದಲ್ಲಿ SSLC ಪರೀಕ್ಷೆಗಳು ಮಾರ್ಚ್ 21ರಿಂದ ಆರಂಭವಾಗಿ ಏಪ್ರಿಲ್ 4ರವರೆಗೆ ನಡೆದು ಮುಕ್ತಾಯಗೊಂಡಿದೆ. ಇದೆಲ್ಲ ಗೊತ್ತಿದೆ ನಿಮಗೆ. ಕಮೆನ್ಸ್ ಆಗಿದ್ದು ಮಾರ್ಚ್ 21ರಿಂದ, ಅದು ಎಂಡ್ ಆಗಿದ್ದು ಏಪ್ರಿಲ್ 4ಕ್ಕೆ. ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯಮಾಪನ ಮಂಡಳಿ ನಡೆಸ್ತಕ್ಕಂಥ SSLC ಪರೀಕ್ಷೆ 1 ಮುಕ್ತಾಯಗೊಂಡಿದ್ದು ವಿದ್ಯಾರ್ಥಿಗಳು ಫಲಿತಾಂಶಕ್ಕೆ ಕಾಯ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ಒಂದೆರಡು ಅವಕಾಶ ಇದೆ ಅಂತಂದ್ರೆ ಎಲ್ಲ ಎಕ್ಸಾಮ್ ಬರೀಬಹುದು. ಸೊ ಈಗ ರಿಸಲ್ಟ್ ಯಾವಾಗ ಬರ್ಬೋದು ಅಂತಕ್ಕಂಥದ್ದೇ ತುಂಬಾ ಜನ ವೇಟ್ ಮಾಡ್ತಾ ಇರುವಂಥದ್ದು. ಸೊ ಮೇ ಮೊದಲ ವಾರದಲ್ಲಿ ಫಲಿತಾಂಶ ಪ್ರಕಟ ಆಗ್ತಕ್ಕಂಥ ಸಾಧ್ಯತೆ ಇದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಹೇಳಿದ್ದಾರೆ. ಅವ್ರಿಗೆಲ್ಲ ಮಾಹಿತಿಯನ್ನು ಅವರು ಕಲೆಕ್ಟ್ ಮಾಡ್ತಾ ಇರ್ತಾರೆ. ವ್ಯಾಲ್ಯೂಯೇಷನ್ ಪ್ರಾಸೆಸ್ ಎಲ್ಲಿವರೆಗೆ ಬಂದಿದೆ, ಏನ್ ಕತೆ ಅಂತ. ಸೊ ಅದನ್ನ ಬೇಸಾಗಿ ಇಟ್ಕೊಂಡು ಸೊ ಮೇ ಫಸ್ಟ್ ವೀಕಲ್ಲಿ ರಿಸಲ್ಟ್ ಬರ್ಬೋದು ಅಂತಕ್ಕಂಥದ್ದು ಅವರಿಗೆ ಗೊತ್ತಿರುತ್ತೆ. ಹಾಗಾಗಿ ಅವರು ಮೇ ಮೊದಲನೇ ವಾರದಲ್ಲಿ ಬರುವಂತ ಸಾಧ್ಯತೆಗಳಿದೆ ಅಂತ ಅವ್ರು ಹೇಳಿದ್ದಾರೆ. ಸೊ ಮುಂದುವರೆದಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ KSSEB ಅಂತ ಇರೋದನ್ನ ಕೋವಿಡ್ ಪೂರ್ವದ ದಿನಗಳಲ್ಲಿ ಜಾರಿಯಲ್ಲಿದ್ದ ವ್ಯವಸ್ಥೆಯನ್ನ ಮತ್ತೆ ಜಾರಿಗೆ ತಂದಿದೆ. ಅಂದ್ರೆ ಪೂರ್ಣ ಪ್ರಮಾಣದ ಕೋವಿಡ್ ಪೂರ್ವದ ಏನು ಅವಾಗಿತ್ತು ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಅದನ್ನ ಜಾರಿಗೆ ತಂದಿದ್ದಾರೆ. ಬಟ್ ಅವಾಗ ಎಷ್ಟಿತ್ತು ಅಷ್ಟು ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ತಂದಿಲ್ಲ. ಅದು ಕೆಲವೊಂದಷ್ಟನ್ನು ಮಾತ್ರ ಅವ್ರು ಹೇಳಿರುವಂತದ್ದು. ಈ ವರ್ಷನೂ ಕೂಡ ಈ ವರ್ಷ SSLC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕಿದ್ರೆ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿದೆ. ಸೊ ಪಾಸ್ ಆಗ್ಬೇಕಾದ್ರೆ ಎಷ್ಟು ಕಂಪಲ್ಸರಿಯಾಗಿ ಸ್ಕೋರ್ ಮಾಡಲೇಬೇಕು ಪ್ರತಿಯೊಬ್ಬ ವಿದ್ಯಾರ್ಥಿ. 35 ಮಾರ್ಕ್ಸ್ ಅನ್ನ ಅವನು ಸ್ಕೋರ್ ಮಾಡಲೇಬೇಕಾಗತ್ತೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯಮಾಪನ ಮಂಡಳಿ ಕೋವಿಡ್ ಪೂರ್ವದ ದಿನಗಳಲ್ಲಿ ಜಾರಿಯಲ್ಲಿದ್ದ ವ್ಯವಸ್ಥೆಯನ್ನ ಮತ್ತೆ ಜಾರಿಗೆ ತಂದಿದೆ. ಅಂದ್ರೆ ನಿಮ್ಗೆ ಗ್ರೇಸ್ ಮಾರ್ಕ್ಸ್ ಎಲ್ಲವನ್ನ ಪ್ರೊವೈಡ್ ಮಾಡಿದ್ರು ಆ ಟರ್ಮ್ ಅಲ್ಲಿ. ಬಟ್ ಅದೆಲ್ಲ ಈಗ ಏನ್ ಮಾಡ್ತಿಲ್ಲ ಅವರು. ಬಟ್ 35 ಸ್ಕೋರ್ನ ಕಂಪಲ್ಸರಿಯಾಗಿ ಮಾಡಬೇಕು ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಹೇಳ್ತಾರೆ, ಈಗ ಈ ವರ್ಷ SSLC ಪರೀಕ್ಷೆಯಲ್ಲಿ ಪಾಸ್ ಆಗ್ಲಿಕ್ಕೆ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿದ್ದು ಈ ವರ್ಷ ಯಾವುದೇ ರೀತಿಯ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಡಲ್ಲ ಅಂತ ಹೇಳಿದ್ದಾರೆ. ಸೊ ಕಳೆದ ವರ್ಷ SSLC ಪರೀಕ್ಷೆಗಳಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಪರಿಗಣಿಸಿ ಹೆಚ್ಚಿನ ಸಂಖ್ಯೆ ವಿದ್ಯಾರ್ಥಿಗಳು ಮುಂದಿನ ತರಗತಿಗೆ ಬಡ್ತಿ ಪಡೆಯಲು ಸಹಾಯ ಮಾಡುವುದಕ್ಕಾಗಿ ಮಂಡಳಿಯು ಕನಿಷ್ಠ ಉತ್ತೀರ್ಣ ಅಂಕಗಳನ್ನ 25% ಇಳಿಕೆ ಮಾಡಿತ್ತು ಮತ್ತು ಗ್ರೇಸ್ ಮಾರ್ಕ್ಗಳನ್ನು ನೀಡಿತ್ತು. ಆದರೆ ಈ ಬಾರಿ ಯಾವುದೇ ರೀತಿಯ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಡೋದಿಲ್ಲ. ಯಾಕಂದ್ರೆ ಒಂದಷ್ಟು ಎಕ್ಸಾಮಿನೇಷನ್ ಸ್ಟೇಟ್ ಮಾಡಿದ್ರು, ಹಾಗಾಗಿ ರಿಸಲ್ಟ್ ಡೌನ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಒಂದಷ್ಟು ಅವರು ಪಾಸಿಂಗ್ ಮಾರ್ಕ್ಸ್ ಕೂಡ ಕಡಿಮೆ ಮಾಡಿದ್ರು. ಅಂಡ್ ಅಲಾಂಗ್ ವಿತ್ ಒಂದಷ್ಟು ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟು ಅವರನ್ನ ಐ ಥಿಂಕ್ ಮುಂದಿನ ತರಗತಿಗೆ ಬಡ್ತಿ ಪಡಲಿಕ್ಕೆ ಸಹಾಯ ಆಗಲಿ ಅಂತಕ್ಕಂಥ ಇಂಟೆನ್ಷನ್ ಇಟ್ಕೊಂಡು ಅವ್ರು ಮಾಡಿದ್ರು. ಬಟ್ ಈ ವರ್ಷ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಗ್ರೇಸ್ ಮಾರ್ಕ್ಸ್ ಅವರು ಪ್ರೊವೈಡ್ ಕೊಡ್ತಾ ಇಲ್ಲ. ಅಂಡ್ ಬದಲಾಗಿ 35 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಲೇಬೇಕು ಪಾಸ್ ಆಗ್ಲಿಕ್ಕೆ ಅಂತ ಹೇಳಿದ್ದಾರೆ ಈಗ. ಹಾಗಾಗಿ ಈ ವರ್ಷ ಯಾವುದೇ ರೀತಿ ಗ್ರೇಸ್ ಅನ್ನು ಕೂಡ ಪ್ರೊವೈಡ್ ಮಾಡಲ್ಲ ಅಂತ ಹೇಳಿದ್ದಾರೆ, ನಾನು ಅವಾಗಲೇ ಹೇಳಿದಾಗೆ. ಸೊ ಇನ್ನು ಮುಂದುವರೆದಂತೆ ನೋಡಿ, ಇಲ್ಲಿ ಅದನ್ನು ಹೇಳ್ತಾ ಇದ್ದಾರೆ, ಈ ವರ್ಷ ಯಾವುದೇ ರೀತಿಯ ಗ್ರೇಸ್ ಮಾರ್ಕ್ಸ್ ನಾವು ಪ್ರೊವೈಡ್ ಮಾಡಲ್ಲ ಮತ್ತು ಪಾಸಿಂಗ್ ಅಂಕಗಳನ್ನ ಕಡಿಮೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತ. ಸೊ ಅವಾಗ 25 ಮಾಡಿದ್ರು, 35 ಇರೋದನ್ನ ಮೇ ಬಿ. ಬಟ್ ಇವಾಗ 35ನ ಯಾವುದೇ ಕಾರಣಕ್ಕೂ ಮತ್ತೆ ಕಡಿಮೆ ಮಾಡಲ್ಲ ಅಂತ ಹೇಳಿದ್ರೆ 35 ಸ್ಕೋರ್ ಮಾಡಲೇಬೇಕು ಅಂತ ಅವ್ರು ಹೇಳಿರುವಂತದ್ದು. ಸೊ ವೆಬ್ ಕಾಸ್ಟಿಂಗ್ ನಂತಹ ಹೊಸ ಕ್ರಮಗಳನ್ನ ಪರಿಚಯಿಸಿದ್ರಿಂದ ಕಳೆದ ವರ್ಷ ಫಲಿತಾಂಶದ ಮೇಲೆ ಪರಿಣಾಮ ಬೀರಿತ್ತು. ಹಾಗಾಗಿ ಪಾಸಿಂಗ್ ಅಂಕವನ್ನ 25% ಇಳಿಕೆ ಮಾಡಬೇಕಾಗಿ ಬಂದಿತ್ತು ಅಂತ. ಅದೇ ಹೇಳಿದ್ನಲ್ಲ, ಎಕ್ಸಾಮಿನೇಷನ್ ಸ್ಟ್ರಿಕ್ಟ್ ಆಗಿ ಮಾಡಿದ್ರು, ವೆಬ್ ಕಾಸ್ಟಿಂಗ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಪಾರದರ್ಶಕವಾಗಿ ಎಕ್ಸಾಮಿನೇಷನ್ ನಡೆಸೋಣ ಅಂತ. ಬಟ್ ಅವಾಗ ಏನಾಯ್ತು, ಆಟೋಮ್ಯಾಟಿಕ್ ರಿಸಲ್ಟ್ ಡೌನ್ ಆಯಿತು. ಮತ್ತೆ ಅವ್ರನ್ನೆಲ್ಲ ನೆಕ್ಸ್ಟ್ ಮುಂದಿನ ತರಗತಿಗೆ ಬಡ್ತಿ ಕೊಡ್ಲಿಕ್ಕೆ ಅವಕಾಶ ಆಗಲಿ ಅಂತ 35 25 ಮಾಡಿದ್ರು. ಅಲಾಂಗ್ ವಿತ್ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಟ್ಟು ಕೂಡ ಅವರು ಪಾಸ್ ಮಾಡಿದ್ರು. ಈ ವರ್ಷ ಅದು ಯಾವುದೇ ರೀತಿ ಇಲ್ಲ ಅದು. ಸೊ ಆ ವ್ಯವಸ್ಥೆ ಯಾವುದೇ ಕಾರಣಕ್ಕೂ ಈ ವರ್ಷ ಇರೋದಿಲ್ಲ. 35% ಅಂಕಗಳನ್ನ ಗಳಿಸುವುದು ಕಡ್ಡಾಯವಾಗಿದೆ ಅಂತ ಅವ್ರ ಎಜುಕೇಶನ್ ಮಿನಿಸ್ಟರ್ ಹೇಳಿದ್ದಾರೆ ಈಗ. ಸೊ ಇನ್ನು ಕೊನೆ ಪ್ಯಾರಾಗ್ರಾಫ್ ಹೇಳ್ತಾರೆ, ಈಗ SSLC ಪರೀಕ್ಷೆ ಮಾರ್ಚ್ 21ರಿಂದ ಆರಂಭವಾಗಿ ಏಪ್ರಿಲ್ 4ರವರೆಗೆ ನಡೆದಿದೆ. ಸೊ ರಾಜ್ಯಾದ್ಯಂತ ಸುಮಾರು 15,881 ಪ್ರೌಢಶಾಲೆಗಳಿಂದ 4,61,563 ಜನ ಬಾಲಕರು ಎಕ್ಸಾಮ್ ಬರೆದಿರುವಂಥದ್ದು. ಇನ್ನು 4,34,884 ಬಾಲಕಿಯರು ಈ ಎಕ್ಸಾಮ್ ಅನ್ನು ಬರೆದಿರುವಂಥದ್ದು. ಸೊ ಬಾಯ್ಸ್ ಮತ್ತೆ ಗರ್ಲ್ಸ್ ಅನ್ನ ಟೋಟಲ್ ಕ್ಲಬ್ ಮಾಡಿದ್ರೆ ಓವರ್ ಆಲ್ ಇಡೀ ಸ್ಟೇಟ್ ಅಲ್ಲಿ ಸುಮಾರು 8,96,447 ವಿದ್ಯಾರ್ಥಿಗಳು ಈ ಪರೀಕ್ಷೆಗೆ ಹೆಸರನ್ನ ನೋಂದಾಯಿಸಿಕೊಂಡಿದ್ದಾರೆ. ಸೊ 8,96,447 ವಿದ್ಯಾರ್ಥಿಗಳು ಹಾಜರಾಗಿದ್ರು ಅಂತ ಒಂದು ಅಂಕಿಅಂಶಗಳ ಸಮೇತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ಕೊನೆ ಹೇಳ್ತಾರೆ, ಸುಮಾರು 15,881 ಶಾಲೆಗಳ ವಿದ್ಯಾರ್ಥಿಗಳು 2,818 ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆ ಬರೆದಿದ್ರು ಅಂತ ಇಲ್ಲಿ ಮಾಹಿತಿಯನ್ನ ಕೊಡಲಾಗಿದೆ.
ಸೊ ನಿಮಗೆಲ್ಲ ಗೊತ್ತಿದೆ, ಈಗ ಮೇ ಮೊದಲನೇ ವಾರದಲ್ಲಿ ಫಲಿತಾಂಶ ಬರ್ಬೋದು ಅಂತಕ್ಕಂಥ ಮಾಹಿತಿಯನ್ನ ಈಗ ಎಜುಕೇಶನ್ ಮಿನಿಸ್ಟರ್ ಹೇಳಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ಯಾವುದೇ ಕಾರಣಕ್ಕೂ ನಾವು ಪ್ರೀವಿಯಸ್ ಇಯರ್ಸ್ ಅಲ್ಲಿ ಏನು ಒಂದಷ್ಟು ರೂಲ್ಸ್ ಮಾಡಿದೀವಿ ರಿಸಲ್ಟ್ಗೆ ಸಂಬಂಧಪಟ್ಟ ಹಾಗೆ, ಅದು ಯಾವುದೇ ರೀತಿಯ ಸಡಿಲಿಕೆ ಇರೋದಿಲ್ಲ. ಕಂಪಲ್ಸರಿ ಆಗಿ 35 ಮಾರ್ಕ್ಸ್ನ ಸ್ಕೋರ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಗ್ರೇಸ್ ಮಾರ್ಕ್ಸ್ ಕೊಡಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಪಾಸಿಂಗ್ ಮಾರ್ಕ್ಸ್ನ ನಾವು ಯಾವುದೇ ಕಾರಣಕ್ಕೂ ಮತ್ತೆ ಕಡಿಮೆ ಮಾಡಲ್ಲ ಅಂತಲೂ ಹೇಳಿದ್ದಾರೆ. ಸೊ ಕ್ಲಿಯರ್ ಕಟ್ ಆಗಿ ಒಂದಷ್ಟು ವಿಷಯಗಳನ್ನ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಬಹಳ ಮುಖ್ಯವಾದಂಥ ಮಾಹಿತಿ ಅಂತ ಅನಿಸ್ತು. ಸೊ ನಮ್ಮ ವಾಹಿನಿಯಿಂದ ಹೇಳಿದ್ದೀನಿ. ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ.